ಬೆಂಗಳೂರಿನ ಆಟೋ ಶೆಡ್ನಲ್ಲಿ ಬೆಂಕಿ ಅನಾಹುತ ಸಂಭವಿಸಿದೆ. ನಾಯಂಡಹಳ್ಳಿ ಸಮೀಪದ ಗಂಗೊಂಡನಹಳ್ಳಿಯಲ್ಲಿ ಅಗ್ನಿ ದುರಂತ ಸಂಭವಿಸಿರೋದು. ತಡರಾತ್ರಿ 1 ಗಂಟೆ ಸುಮಾರಿಗೆ ಆಟೋ ಶೆಡ್ಗೆ ಬೆಂಕಿ ತಗುಲಿದೆ. ಆಟೋ ಶೆಡ್ನಲ್ಲಿ ಪಾರ್ಕಿಂಗ್ ಫೀಸ್ ಕೊಟ್ಟು ನಿಲ್ಲಿಸಲಾಗಿತ್ತಂತೆ. ಸುಮಾರು 30 ರಿಂದ 40 ಆಟೋಗಳು ಅಗ್ನಿಗಾಹುತಿಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಿಜ್ವಾನ್ ಎಂಬಾತನಿಗೆ ಸೇರಿರೋ ಶೆಡ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿರೋದು. ಸುಮಾರು 3 ಗಂಟೆಗಳ ಕಾಲ ಬೆಂಕಿ ನಂದಿಸಿದ್ದಾರಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅನಾಹುತ ಸಂಭವಿಸಿರೋ ಸಾಧ್ಯತೆ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇರೋದು. ಆಟೋ ಶೆಡ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಳ್ತಾ ಇರೋದ್ರಿಂದ 30 ರಿಂದ 40 ಆಟೋಗಳನ್ನ ಸದ್ಯದಲ್ಲಿ ಪಾರ್ಕ್ ಮಾಡಲಾಗಿತ್ತು. ಬೆಂಕಿ ಅವಘಡದಲ್ಲಿ ಅಷ್ಟು ಆಟೋಗಳು ಕೂಡ ಹಾನಿಗೊಳಗಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಂಕಿಯ ತೀವ್ರತೆ ಅಥವಾ ಅನಾಹುತದ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರಂತರವಾಗಿ ಬೆಂಕಿ ನಂದಿಸಿದ್ರು ಕೂಡ ಹತೋಟಿಗೆ ಬಂದಿರಲಿಲ್ಲ. ಸದ್ಯ ಈಗ ಹತೋಟಿಗೆ ಬಂದಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಬೆಂಕಿ ಅನಾಹುತಕ್ಕೆ ಕಾರಣ ಏನು, ಎಷ್ಟೊತ್ತಿಗಾಗಿರೋದು, ಸದ್ಯ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಮಾದೇಶ್. ಶ್ರುತಿ, ನಿನ್ನೆ ತಡರಾತ್ರಿ 1 ಗಂಟೆ ಸುಮಾರಿಗೆ ಒಂದು ಘಟನೆ ನಡೆದಿದೆ. ಅಂದರೆ ರಿಜ್ವಾನ್ ಎಂಬುವರಿಗೆ ಸೇರಿದಂಥ ಒಂದು ಶೆಡ್ ಇದು. ಈ ಶೆಡ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಅದರ ಪರಿಣಾಮ ಸಂಪೂರ್ಣವಾಗಿ ನಾವು ವಿಜುವಲ್ಸ್ನಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಅವರು ನಿಮ್ಗೆ ತೋರಿಸ್ತಿದ್ದಾರೆ. ಸುಮಾರು 30 ರಿಂದ 40 ಆಟೋಗಳು ಕಂಪ್ಲೀಟಾಗಿ ಸುಟ್ಟು ಕರಕಲಾಗಿದೆ. ಜೊತೆಗೆ ಪಕ್ಕದಲ್ಲಿ ಇದ್ದಂಥ ಒಂದಷ್ಟು ವಸ್ತುಗಳು ಕೂಡ, ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಕೂಡ ಕಂಪ್ಲೀಟಾಗಿ ಸುಟ್ಟು ಕರಕಲಾಗಿದೆ. ಯಾವ ಕಾರಣದಿಂದಾಗಿ ಬೆಂಕಿ ಹೊತ್ಕೊಂಡಿದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಮೇಲ್ನೋಟಕ್ಕೆ ಇದು ಶಾರ್ಟ್ ಸರ್ಕ್ಯೂಟ್ನಿಂದ ಒಂದು ಘಟನೆ ನಡೆದಿದೆ ಅಂತೇಳಿ ಸದ್ಯಕ್ಕೆ ಸಸ್ಪೆಕ್ಟ್ ವ್ಯಕ್ತ ಆಗಿದೆ. ರಾತ್ರಿಯಿಂದಲೂ ಕೂಡ ಇನ್ನೂ ಕೂಡ ಬೆಂಕಿ ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ಬಂದಿಲ್ಲ. ಹೊಗೆ ಇನ್ನೂ ಕೂಡ ಆಡ್ತಿದೆ, ನೋಡ್ಬೋದು ನೀವು ವಿಜುವಲ್ಸ್ನಲ್ಲಿ ಕಾಣಿಸ್ತಿದೆ. ನಿನ್ನೆಯಿಂದಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇಲ್ಲಾಗಿದೆ. ಒಂದಷ್ಟು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಕೂಡ ಇಲ್ಲಿ ಲಾಸ್ ಆಗಿದೆ ಅಂತೇಳಿ ಹೇಳಲಾಗ್ತಿದೆ. ಸದ್ಯಕ್ಕೆ ಇಲ್ಲಿನ ಸ್ಥಳೀಯರನ್ನ ಮಾತನಾಡಿಸ ಹೋಗ್ತೀನಿ ಏನೇನಾಗಿದೆ ಅಂತೇಳಿ. ಸರ್, ಎಷ್ಟು ಗಂಟೆಗಾಯಿತು, ಯಾಕೆ ಈ ಬೆಂಕಿ ಹೊತ್ಕೊಂಡಿದ್ದು, ಏನಾದ್ರು ಕಾರಣ ಇದೆಯಾ? ಬೆಳಗ್ಗೆ ಒಂದು 2 ಗಂಟೆಗೆ ಏನಾಗಿದೆ, ಹಿಂದೆಯಿಂದ ಅದು ಪ್ಲಾಸ್ಟಿಕ್ ಅಂಗಡಿ ಏನೋ ಇದಾಗಿ ಹಂಗೆ ಸುಟ್ಕೊಂಡು ಬರ್ತಾ ಶೆಡ್ಗೆ ಅಂದ್ಕೊಂಡು ಅದು ಇದ್ದಿದ್ದು ಎಲ್ಲ ಆಟೋಗಳು ಎಲ್ಲ ಡೈಲಿ ವ್ಯಾಪಾರ ಮಾಡೋರು ಚಿಕ್ಕ ಗಾಡಿಗಳು ಎಲ್ಲ ರೋಡ್ ಮೇಲೆ ನಿಲ್ಲಿಸ್ತಾರಲ್ಲ, ಒಂದು ಶೆಡ್ ಮಾಡಿಸಿದ್ದು. ಅಲ್ಲೆಲ್ಲಿ ನಿಲ್ಸೋಕ್ಕೆ ತೊಂದರೆ ಆಗುತ್ತೆ ಅಂತ ಒಂದು ಶೆಡ್ ಮಾಡಿದ್ರು. ಎಲ್ಲ ಎಲ್ಲಿದ್ದರು ಇಲ್ಲಿ ಪಾರ್ಕಿಂಗ್ ಮಾಡ್ತಾಯಿದ್ರು, ಕಾರುಗಳೆಲ್ಲ ನಿಲ್ಲಿಸ್ತಾಯಿದ್ರು. ಅದೆಲ್ಲ ಆಗಿ ಬೆಂಕಿ ಇದ್ದು ಸುಟ್ಕೊಂಡು ಎಲ್ಲ ಒಂದು ಸುಮಾರು 30 ರಿಂದ 35 ಗಾಡಿಗಳೆಲ್ಲ ಸುಟ್ಟೋಗಿದೆ. ಕಾರ್ಗಳು ಡೈಲಿ ವ್ಯಾಪಾರ ಮಾಡೋರು ಚಿಕ್ಕ ಗಾಡಿಗಳೆಲ್ಲ ಸುಟ್ಟೋಗಿದೆ. ಇದ್ದಿದ್ದು ಎಲ್ಲ ಇದು ಟಾಪೆ ಗಾಡಿ, ಒಂದು ಟಾಟಾ AC ಅದು ಸುಟ್ಟೋಗಿದೆ, ಒಂದು ಕಾರ್ ಸುಟ್ಟೋಗಿದೆ. ಗಾಡಿಗಳು 4 ಹೆಚ್ಚು ಕಡಿಮೆ ಹೊಸ ಗಾಡಿಗಳು ಇನ್ನ ನಂಬರು ಬರಲಿಲ್ಲ. ಎಲ್ಲ ಹೊಸ ಗಾಡಿಗೆಲ್ಲ ಎಲ್ಲ ತಂದು ಲೈನಲ್ಲಿ ಎಲ್ಲ ನಿಲ್ಲಿಸಿದ್ರು ಹೊಸ ಗಾಡಿಗಳು ಎಲ್ಲ. ಬಟ್ ಏನಂದರೆ ಅವ್ರಿಗೆ ಈ ಥರ ಬರುತ್ತೆ ಅಂತ ಗೊತ್ತಾಗಿಲ್ಲ. ಅವ್ರು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಗ್ಯಾರೇಜಿಂದ ತಂದಿರೋದು ಹೊಸ ಗಾಡಿಗಳು ನಿಲ್ಲಿಸಿ ಆ ಗಾಡಿ ರೆಡಿ ಮಾಡೋಕ್ಕೆ ತಂದಿದ್ರು. ಹೆಚ್ಚು ಕಡಿಮೆ ಒಂದು 6 ಗಾಡಿ ಹೊಸ ಗಾಡಿ, ಇನ್ನು ಅವರು ರೋಡ್ಗೂ ಹೋಗಿಲ್ಲ. ಬಟ್ ಈ ಬ್ಯಾಕ್ ಸೀಟಿಂದ ಬರ್ನ್ ಆಗಿ ಹೆಂಗೆ ಬೆಂಕಿ ಹೊತ್ಕೊಂತು, ಏನು ಕಾರಣ ಅಂತ? ನೈಟು 2 ಗಂಟೆ 2:15 ಆಗಿರೋದು ಇದು. ಅದು ಹೆಂಗೆ ಬರ್ದಿದೆ ಅಂತ ನಾವು ವಾಚ್ಮ್ಯಾನ್ ಡ್ಯೂಟಿ ಏನು ಮಾಡಿಲ್ಲ ಇಲ್ಲಿ. ಹೇಗಿದೆ ಏನು ಗೊತ್ತಿಲ್ಲ. ಬಟ್ ನಮ್ಮ ಗಾಡಿಗಳು ಈ ಸೈಡಲ್ಲಿ ನಿಂತಿದ್ದಲ್ಲ, ಇದಕ್ಕೆ ಎಲ್ಲ ಹಂಚ್ಕೊಂಡು ಬಂದಿರೋದು. ಇದು ಟಾಪು, ರೂಫಿಂಗು ಅದೆಲ್ಲ. ಎಷ್ಟು ಲಾಸ್ ಆಗಿದೆ ಅಂತೇಳಿ? ಲಾಸ್ ಹೆಚ್ಚು ಕಡಿಮೆ ಒಂದು 50-60 ಲಕ್ಷ ರೂಪಾಯಿ ಹೋಗ್ಬಿಟ್ಟಿದೆ. ಒಂದೊಂದು ಗಾಡಿ 3-3 ಲಕ್ಷ ರೂಪಾಯಿ, ಮ್ಯಾಕ್ಸಿಮಮ್ 50-60 ಲಕ್ಷ ರೂಪಾಯಿ ಕ್ಲೀನಾಗಿ ಹೋಗ್ಬಿಟ್ಟಿದೆ. ಅರ್ಥ ಆಯ್ತಾರ? ಮ್ಯಾಕ್ಸಿಮಮ್ ಅಂದ್ರೆ ಬಡವರ್ದು ಎಲ್ಲ ಇವರೆಲ್ಲ ಕೂಲಿಗಳು ಮಾಡೋರು. ಒಂದು ಗಾಡಿ 4 ಲಕ್ಷ, 3 ಲಕ್ಷ, 3.5 ಲಕ್ಷ, 1.5 ಲಕ್ಷ ಆ ಥರ ಗಾಡಿ ಇದೆ.